ಮಾಡ್ಕೊತಾ ಇದ್ದೀವಿ ನಾವು ನೋಡಿ ಎಲ್ಲೆಲ್ಲ ಈಗ ಎಡೆ ಆಗಬೇಕಂದ್ರೆ ಮುಂಚೆನೇ ರಂಗೋಲಿ ಅಕ್ಕ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ. ಅಷ್ಟಲ್ಲೇ ನಮ್ಮ ಭಾವ ಏನು ಮಾಡ್ತಾ ಇದ್ದಾರೆ ಅಂದು ರಂಗೋಲಿ ಅಕ್ಕ ಹಿಂಗೆ ಹಾಕಿದ್ದಾರೆ. ಇಲ್ಲಿ ಅಮ್ಮ ಈಗ ಎಡೆ ಹಾಕಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಮ್ಮ ಹೇಳ್ತಾರೆ ರಾಗಿ ಉಂಡೆ, ಆಮೇಲೆ ಇದು ಬಾಳೆಲೆಗೆ ಎಡೆ ಹಾಕ್ತೀವಿ. ಗುಳ್ಳಿ ಹೂವು, ಕಬ್ಬು, ಅವಲಕ್ಕಿ, ನಾವು ಏನು ತಿಂತೀವೋ ಅದನ್ನು ಶಿವನ್ಕ ಎಡೆ ಹಾಕ್ತೀವಿ. ಅದನ್ನು ನಾವೆಲ್ಲರೂ ಸ್ವೀಕಾರ ಮಾಡ್ತೀವಿ. ನಮ್ಮ ಭಾವ ಇಲ್ಲಿ ಬಾಗಿಲಿಗೆ ತೋರಣ ಕಟ್ತಾ ಇದ್ದಾರೆ. ಭಾವ ತೋರಿಸಿ. ಅದಕ್ಕಿಂತ ಮುಂಚೆ ಈ ಶಾಸ್ತ್ರ ಇದನ್ನು ಮಾಡ್ತಾ ಇದ್ದಾರೆ. ಅಮ್ಮನ ಕೇಳೋಣ ಇದು ಯಾಕೆ ಈ ಥರ ಶಾಸ್ತ್ರ ಮಾಡ್ತಾರೆ ಅಂತ. ಅಮ್ಮ ಇದನ್ನು ಏನಕ್ಕೆ ಮಾಡಿರ್ತಾರೆ ಫಸ್ಟು? ಇದು ಇನ್ನೊಂದು ನಮಗೆ ವಿಭೂತಿ ನಾಮ ಕೊಡ್ತಾರೆ. ಅದನ್ನು ಶಿವನ್ಕ ಪೂಜೆಗೆ ಇಟ್ಬಿಟ್ಟು ಅದನ್ನು ನಾಮನ ನಾವು ಇಟ್ಕೊತೀವಿ. ವಿಭೂತಿನ ಎಡೆ ನಮ್ಮ ಭಾವ ಅರ್ಧದಲ್ಲೇ ಸ್ಟಾಪ್ ಮಾಡಿ ಹೋಗಿದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದನ್ನು. ಸೊ ಫೈನಲ್ಲಾಗಿ ಎಡೆ ಹಾಕಿದ್ದಾರೆ. ಆ್ಯಕ್ಚುಲಿ ತರಕಾರಿ ಎಲ್ಲನೂ ಬೆಳಗ್ಗೆ ಬಂದು ಐನೋರು ಬರ್ತಾರೆ. ಸೊ ಅವ್ರು ಪೂಜೆ ಮಾಡಿದ್ದಾದಮೇಲೆ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಇದೆಲ್ಲ ನಾವೀಗ ಬೆಳಗ್ಗೆಯಿಂದ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಪೂಜೆ ಎಲ್ಲ ಆಯಿತು. ಈಗ ಕಾಯಿ ಹೊಡಿತಿದ್ದಾರೆ. ಬೆಳಿಗ್ಗೆ 500 ಬಂದು ಕೊಟ್ಬಿಟ್ಟು ಹೋಗುತ್ತಾರೆ. ಇದನ್ನ ಮಿಡ್ತೆ ಅಂತಾರೆ. ಇದನ್ನ ಮತ್ತೆ ಸ್ವಲ್ಪ ಚಲೋ ವಿಭೂತಿ ಇಡ್ತಾ ಇದ್ದಾರೆ. ಸೊ ಇದು ಬಂದು ನಮ್ಮನೆ ಪಟೇಲ್ರು ನೆಕ್ಸ್ಟ್ ಜನರೇಷನ್ಗೆ. ಎಲ್ಲಿ ಹೋಗಬಾರ್ದು, ಯಾವ ಗಂಡಸೋಳನ್ನ ತಲೆ ಎತ್ತಿ ನೋಡ್ಬಾರ್ದು. ಅದಕ್ಕೆ ಸ್ಕೂಲ್ನ ಇಲ್ಲಿ ಕರ್ಸಿದೀನಿ. ಫೈನಲಿ ನಮ್ಮ ಭಾವ ಇಡ್ಸ್ಕೊಂತಿದ್ದಾರೆ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಿವನ ದೇವಸ್ಥಾನಕ್ಕೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಶಿವನ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಇವತ್ತು ಶಿವರಾತ್ರಿ ಹಬ್ಬದ ದಿನ. ಇದು ನಮ್ಮೂರಲ್ಲಿರುವಂಥ ಶಿವನ ದೇವಸ್ಥಾನ. ಇಲ್ಲಿ ನೈಟೆಲ್ಲ ಅಭಿಷೇಕ ಮಾಡ್ತಾರೆ. ಅಂದರೆ ಹೇಗೆ ಅಂದರೆ ನಾಮಗಳ ಥರ ಈಗ 9 ಗಂಟೆಗೆ ಒಂದು ಅಭಿಷೇಕ ಮಾಡ್ತಾರೆ. ಮತ್ತು ತಿರ್ಗಿ 12 ಗಂಟೆಲಿ ಮತ್ತೆ ಇನ್ನೊಂದು ರುದ್ರಾಭಿಷೇಕ ಮಾಡ್ತಾರೆ. ಮತ್ತು 3 ಗಂಟೆಯಲ್ಲಿ ಮತ್ತೆ ಇನ್ನೊಂದು ಅಭಿಷೇಕ ಮಾಡ್ತಾರೆ. ಮತ್ತು ಆಮೇಲೆ 6 ಗಂಟೆಗೆ ಅಭಿಷೇಕ ಮಾಡಿ 6 7 ಗಂಟೆಗೆ ನಮ್ಮ ಮಂಗಳಾರತಿ ಕೊಡ್ತಾರೆ. शर्करस्नानं समर्पयामि। शर्करस्नानानन्तरं शुद्धोदकस्नानं वनस्पते परं कृत्वा ಈಗ ರಾತ್ರಿ 9:30ಗೆ ಪಂಚಾಮೃತ ಅಭಿಷೇಕ ಮಾಡುತ್ತಿದ್ದಾರೆ.
ಸೊ ಫೈನಲಾಗಿ ಅಭಿಷೇಕ ಮುಗೀತು. ಅಭಿಷೇಕ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಮತ್ತು ಜಾಗರಣೆ ಇರಬೇಕಾಗಿತ್ತು, ಇದಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ಕೆಲಸ ತುಂಬ ಇತ್ತು. ಸೊ ಅದಕ್ಕೆ ಮತ್ತೆ ಬೇರೆ ಬೇಗ ಎಡೆ ಆಗಬೇಕು ಅಂದರೆ ಅಡುಗೆ ಮಾಡಬೇಕಿತ್ತು. ಸೊ ಬೇಗ ಎದ್ದೇಳಬೇಕಾಗಿತ್ತು. ಅದಕ್ಕಂತ ನಾವು ಬೇಗ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ತಿಂಡಿ ತಿನಿಸು ಎಲ್ಲ ಮಾಡಿ ಎಡೆ ಹಾಕಿ ಶಿವರಾತ್ರಿ ಹಬ್ಬವನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ವಿ. ಮತ್ತೊಂದು ಸಲ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಮ್ಮನೆ ಹಬ್ಬ ಇಷ್ಟ ಆಗಿದ್ದರೆ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಗೆ. ಥ್ಯಾಂಕ್ ಯು ಗಾಯ್ಸ್. ಬಾಯ್ ಬಾಯ್.